ನೋಡಿ, ದೇವರು ಈ ದೇಹ ಕೊಟ್ಟು ಭೂಲೋಕಕ್ಕೆ ಕಳಿಸಿದ್ದಾನೆ. ಈ ದೇಹ ದೇವ್ರು ಹೇಳ್ತಾನೆ, ನಿನ್ನ ಕಾಣದ ಲೋಕಕ್ಕೆ ಕಳಿಸ್ತಾ ಇದ್ದೇನೆ, ನೀನು ಮರಳಿ ನನ್ನ ಹತ್ರ ಬರ್ಲಿಕ್ಕೆ ನಿಂಗೊಂದು ರಥ ಕೊಡ್ತೇನೆ ಅಂತ ಈ ರಥ ಕೊಟ್ಟಿದ್ದಾನೆ. ದೇವರು ಕೊಟ್ಟ ದೇಹ ದೇವರ ಬಳಿಗೆ ಕರ್ಕೊಂಡು ಹೋಗುವ ರಥ. ಅದಕ್ಕೆ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣ ಅಲ್ಲ ರೀ. ಯೋಚನೆ ಮಾಡಿ ನೋಡಿ, ದೇವರು ಕಡಿಮೆ ಐಟಮ್ನೆಲ್ಲ ಹೊರಗಿಟ್ಟಿದ್ದಾನೆ. ಕಣ್ಣು ತುಂಬಾ ಕಡಿಮೆ ಬೆಲೆ, ಎಲ್ಲ ಕಡಿಮೆ, ತುಂಬಾ ವ್ಯಾಲ್ಯೂಬಲ್ ಎಲ್ಲ ಒಳಗಿಟ್ಟು ಲಾಕ್ ಮಾಡ್ಬಿಟ್ಟಿದ್ದಾನೆ ಅಲ್ವಾ. ನಮ್ಮಲ್ಲಿ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಹೊರಗಿಟ್ಟಿರ್ತೀವಿ, ಬೆಳ್ಳಿ ಬಂಗಾರ ಎಲ್ಲ ಒಳಗಿಟ್ಟು ಲಾಕ್ ಮಾಡ್ತೀವಲ್ಲ, ಹಾಗೆ ಕಿಡ್ನಿ, ಹಾರ್ಟು, ಬ್ಲಡ್ ಇವೆಲ್ಲ ಒಳಗಿಟ್ಟು ಲಾಕ್ ಮಾಡಿದ. ಎಂಥ ವ್ಯಾಲ್ಯೂಬಲ್ ರೀ. ಒಂದ್ಸತಿ ದೇವ್ರು ಕೊಟ್ಟದ್ದು ಕಳ್ಕೊಂಡ್ರೆ ಮತ್ತೆ ವಾಪಸ್ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಎಷ್ಟೋ ಜನ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಈಗ ಹಾರ್ಟ್ ಹೋದ್ರೆ ಹಾರ್ಟ್ ಹಾಕ್ತಾರೆ, ಆದ್ರೆ ಕೈ ನಿಮ್ಗೆ ಯಾರು ಗ್ಯಾರಂಟಿ ಕೊಡ್ತಾರಾ? ಹೇಳಕ್ ಸಾಧ್ಯ. ದೇವ್ರು ಕೊಟ್ಟದ್ದಿರುವಾಗ ಇಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ನಾವೇ ಮಾಡಿಸ್ಕೊಂಡದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಆ ಕೊಡೋ ಡಾಕ್ಟ್ರೇ ಹೇಳ್ತಾರೆ, ಮೊದಲೇ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ, ಇದ್ರೊಂದ್ರು ಹೋದ್ರೊಂದು, ನಮ್ದಂತೂ ಸಂಬಂಧ ಇಲ್ಲ ಅಂತ. ಅವ್ರು ಸೈನ್ ಮಾಡಿಸ್ಕೊಳ್ಳೋದೇ ಅದಕ್ಕೆ ಅಲ್ವಾ. ನಮ್ದೇನ್ ಸಂಬಂಧ ಇಲ್ಲ, ನಿಮ್ ಹಣೆ ಬರ ಇದ್ರೆ ದೇವ್ರ ಇಚ್ಛೆ ಇದ್ರೆ ಬದುಕ್ತೀರಿ, ಇಲ್ದೇ ಇದ್ರ ಬಿಲ್ ಅಂತೂ ಪೇ ಮಾಡ್ಬಿಡಿ, ಮೊದಲೇ ಕಟ್ಸ್ಕೊಂಡ್ಬಿಡ್ತಾರೆ ಇಂದ್ರ ಮಗು ಹೇಳ್ತಾರೆ ಅಲ್ವಾ. ಏನೇ ಇರ್ಲಿ, ಒಟ್ಟು ದೇವರು ಕೊಟ್ಟದ್ದು ಇಷ್ಟು ಇದೆ. ದೇವರು ಕೊಟ್ಟ ಈ ರಥ, ಇದನ್ನು ಉಪಯೋಗಿಸ್ಕೊಂಡು ನಮ್ದು ಲಾಂಗ್ ಜರ್ನಿ ಇದೆ, ದೇವರ ಕಡೆ ಹೋಗ್ಲಿಕ್ಕಿದೆ. ಅದಕ್ಕೆ ದೇವರು ನಮ್ಗೇನು ಒಂಟಿ ಕಳಿಸ್ಲಿಲ್ಲ, ಜೀವನ ಒಂಟಿ ಕಳಿಸ್ಲಿಲ್ಲ, ರಥ ಕೊಟ್ಟು ಕಳಿಸಿದ್ದಾನೆ. ರಥ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನನ್ನ ಹತ್ರ ಬಾ ಅಂತ. ಇದಕ್ಕೆ ಎಷ್ಟಿದೆ ಅಂದ್ರೆ 10 ಇಂದ್ರಿಯಗಳೇ ಕುದುರೆಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಇದ್ ನೋಡಿ, ಅವನು 10 ದಿಕ್ಕಲ್ಲಿ ಹೋಗ್ತಿತ್ತಲ್ಲ, ನಮ್ದು ಹಾಗೆ. ಕಣ್ಣು ಇದೊಂದು ಇಂದ್ರಿಯ, ಇದೀ ಕಡೆ ಹೋಗ್ತಾ ಇದೆ. ಕಿವಿ ಇದೊಂದು ಇಂದ್ರಿಯ, ಇದೀ ಕಡೆ ಅಲ್ವಾ. ನಾಲ್ಗೆ ಕಳ್ಳ ಅಂದ್ರೆ ನಂಬರ್ 1. ನಾಲಿಗೆ ಅಷ್ಟು ಕಳ್ಳ ಜಗತ್ತಲ್ಲಿಲ್ಲ. ಯಾಕೆ ಗೊತ್ತಾ? ಎಲ್ಲಾ ಇಂದ್ರಿಯಗಳು ಸೌದೋಗ್ಬಿಡುತ್ತಂತ. ಯೂಸ್ ಮಾಡಿ 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 ಸೌದೋಗ್ಬಿಡುತ್ತೆ. ಕಣ್ಣು ನೋಡಿ ನೋಡಿ ಕನಕ ಬಂದ್ಬಿಡುತ್ತೆ ಅಲ್ವಾ. ಕಾಲ್ ಸೌದು ಹೋಗ್ಬಿಡುತ್ತೆ. ಆದ್ರೆ ತಿಂದು ತಿಂದು ನಾಲ್ಗೆ ಸವಿತು ಕೇಳಿದಿರ ಎಲ್ಲರೂ? ಇಲ್ಲೇ ಇಲ್ಲ ರೀ. ಇವಕ್ಕೆಲ್ಲ ಮುದಿತನ ಬಂದಾಗ ಎಂಗೇಜು ಯಾವ್ದಿಗೆ? ನಾಲ್ಗೆಗೆ. ಡಾಕ್ಟರ್ ಹೇಳ್ತಾನೆ, ತಿಂದ್ರೆ ಸಾಹಿತ್ಯ ಅಂತ. ಸತ್ರು ಪರವಾಗಿಲ್ಲ, ತಿಂತೀನಿ ಅಂತ ನಾಲ್ಗೆ ದುರ್ಬುದ್ಧಿ ಅಲ್ವಾ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷದಿ. ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ. ಲಾಸ್ಟ್ ಹೇಳಿದ್ರು ದಾಸರಾಯರು, ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ. ಅದಕ್ಕೆ ಡಾಕ್ಟ್ರು ಹುಷಾರಿಲ್ಲ ಅಂದ್ರೆ ಕಣ್ಣು ನೋಡಲ್ಲ, ಕಿವಿ ನೋಡಲ್ಲ, ನಾಲ್ಗೆ ತೆಗೀತಾರೆ. ಯಾಕೆಂದ್ರೆ ಹುಷಾರಿಲ್ದೇ ಇರೋ ಕಾರಣ ಏನ್ ಹೇಳಿ? ನಾಲ್ಗೆದೇ ಮಹಿಮೆ ಅಲ್ವಾ. ನಾಲ್ಗೆ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ನಾಲ್ಗೆ ಚೆನ್ನಾಗಿ ಇಟ್ಕೋಬೇಕಂದ್ರೆ ನಾಲ್ಗೆಯಲ್ಲಿ ದೇವರ ನೈವೇದ್ಯ ಮಾತ್ರ ಬೆಳ್ಬೇಕು. ನಾಲ್ಗೆ ಕೇಳಿದ್ದೆಲ್ಲ ನಾಲ್ಗೆ ಕೊಡಬಾರ್ದು. ನಾಲ್ಗೆ ಕೇಳ್ದ ಹಾಗೆ ನೀವಿರ್ಬಾರ್ದು. ನೀವ್ ಹೇಳಿದಾಗ ನಾಲ್ಗೆ ಕೇಳ್ಕೊಂಡು